ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಈ ಕನೆಕ್ಷನ್ನಲ್ಲಿ ಅವರ ಅಂತಿಮ ನಿರ್ಧಾರಗಳು ಏನಿರಬಹುದು, ಅವ್ರ ಫೈನಲ್ ಡಿಸಿಷನ್ ಏನಿರಬಹುದು ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಈಗ ಏನು ಬರುತ್ತೆ ನೋಡೋಣ. ಇಲ್ಲಿ ಸ್ಯಾಂಕ್ಚುರಿ, ಮತ್ತೊಂದು ಎಲಿಗೆನ್ಸ್, ಇಲ್ಲೊಂದು ಯೂನಿಯನ್ ಬರ್ತಾ ಇದೆ, ಎಕ್ಸ್ಪೆಕ್ಟೇಷನ್ಸ್ ಇದೆ ಬಾಟಮ್ನಲ್ಲಿ. ಈ ಕನೆಕ್ಷನ್ನಲ್ಲಿ ಹೀಲಿಂಗ್ನ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ. ಎಂಬ್ರೇಸ್ ದಿ ನೀಡ್ ಫಾರ್ ಸಾಲಿಟ್ಯೂಡ್ ಅನ್ನೋದಿದೆ. ಸ್ವಲ್ಪ ದಿನ ಇಲ್ಲಿ ಅವರು ಮೌನವಾಗಿದ್ದಾರೆ, ಏನು ಹೇಳ್ತಾ ಇಲ್ಲ, ಯಾವ ನಿರ್ಧಾರಗಳನ್ನ ಕೊಡ್ತಾ ಇಲ್ಲ, ಮನಸ್ಸಲ್ಲಿ ತುಂಬ ಕನ್ಫ್ಯೂಷನ್ಸ್ ಇದೆ, ಯಾವುದೇ ನಿರ್ಧಾರಗಳನ್ನ ತಗೊಳ್ಳೋಕ್ಕಾಗ್ತಾ ಇಲ್ಲ. ಆದರೆ ಇಬ್ಬರ ಕನೆಕ್ಷನ್ನಲ್ಲಿ ಎಲಿಗೆನ್ಸ್ ಇದೆ. ಈ ಮೆಸೇಜ್ ನೋಡಿದಾಗ ದಿ ಸ್ವಾನ್ ಈಸ್ ವೇಟಿಂಗ್ ಲೋಟಸ್ ಟು ಬ್ಲೂಮ್ ಅನ್ನೋದಿದೆ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯ ಬರುತ್ತೆ, ಅವರು ಯೂನಿಯನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಬರ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲೊಂದು ಮೆಮೊರೀಸ್ ಇದೆ, ಸ್ವೀಟ್ ಮೆಮೊರೀಸ್, ಹಾಗೆ ನಿಮ್ಮ ಜೊತೆ ಜೀವನ ಮಾಡಬೇಕು ಅನ್ನೋದಿದೆ. ಇಲ್ಲೊಂದು ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇದೆ ಇಬ್ಬರಲ್ಲೂ. ಆದರೆ ಏನೋ ಕೆಲವು ಬ್ಲಾಕೇಜಸ್ ಇದೆ, ಬೇಜಾರಿದೆ. ಇಲ್ಲೊಂದು ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ಬಾಟಮ್ನಲ್ಲಿ. ಈ ಕನೆಕ್ಷನ್ನಲ್ಲಿ ಪೊಸೆಸಿವ್ನೆಸ್ ಇದೆ. ನೀವು ಅವರನ್ನು ಇಷ್ಟಪಡ್ತಾ ಇರೋದು, ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇರೋದು, ಅವ್ರಿಗೇನೋ ಸಂತೋಷ ಕೊಡ್ತಾ ಇದೆ. ಹಾಗೆ ಇಲ್ಲಿ ಬರ್ತಾ ಇದೆ, ಈಗ ಅವರು ಹೆಚ್ಚು ಸ್ಪಿರಿಚುವಲ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ಏನೋ ನಿಮ್ಮಿಬ್ಬರಲ್ಲಿ ಡಿಫ್ರೆನ್ಸಸ್ ಇತ್ತು. ಕೆಲವ್ರಿಗೆ ಏಜ್ ಡಿಫ್ರೆನ್ಸ್ ಇದ್ದರೆ, ಕೆಲವ್ರಿಗೆ ರಿಲಿಜನ್ ಡಿಫ್ರೆನ್ಸಸ್ಗಳಿರಬಹುದು. ಇಬ್ಬರು ತುಂಬ ದಿನದಿಂದ ಒಬ್ರಿಗೊಬ್ರಿಗೆ ಕಾಯ್ತಾ ಇದ್ದೀರಾ. ಕೆಲವು ಸರಿ ಜೀವನದ ನಿರ್ಧಾರಗಳನ್ನ ತಗೋಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಅದರ ಹಿಂದೆ ತುಂಬ ಕಟ್ಟುಪಾಡುಗಳಿರುತ್ತೆ. ಇಲ್ಲೇನೋ ಬ್ಲಾಕೇಜಸ್ ಇದೆ ಅನ್ನೋದು ಬರ್ತಾ ಇದೆ. ಹಾಗಾಗಿ ನೀವಿಬ್ಬರೂ ಇಷ್ಟಪಟ್ಟಿದ್ರು, ಇಲ್ಲಿ ಏನೋ ಡಿಫ್ರೆನ್ಸಸ್ ಇದೆ. ಅವ್ರ ಮನೆ ಕಡೆಯಿಂದ ಒಪ್ಪಿಲ್ಲದೆ ಇರಬಹುದು, ಅಥವಾ ಏನೋ ಬ್ಲಾಕೇಜಸ್ ಇದೆ. ಅದು ಫೈನಾನ್ಷಿಯಲ್ ಆಗಿರಬಹುದು, ಇಮೋಷನಲ್ ಆಗಿರಬಹುದು, ಅಥವಾ ಥರ್ಡ್ ಪಾರ್ಟಿ ಇಶ್ಯೂಸ್ ಇರಬಹುದು. ಇಲ್ಲಿ ಮೇನ್ ಸ್ಟ್ರಾಂಗ್ ಎನರ್ಜಿ ಏನಿದೆ ಅಂದಾಗ ಇಲ್ಲೊಂದು ಅಟ್ರಾಕ್ಷನ್ ಇದೆ. ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ, ಅವರಿಂದ ಒಳ್ಳೆ ಸುದ್ದಿಗಳನ್ನ ನಿರೀಕ್ಷೆ ಮಾಡ್ತಾ ಇದ್ದೀರಾ. ಅದು ಪಾಸಿಟಿವ್ ಆಗಿರುತ್ತೆ. ಹಾಗೆ ನೀವು ಎಷ್ಟೋ ಮ್ಯಾನಿಫೆಸ್ಟ್ಗಳನ್ನ ಮಾಡ್ಕೊಂಡಿದ್ದೀರಾ, ದೇವ್ರುಗಳನ್ನ ಬೇಡ್ಕೋತಾ ಇದ್ದೀರಾ. ಆದರೆ ಅವ್ರಿಗೂ ಮ್ಯೂಚುವಲ್ ಫೀಲಿಂಗ್ಸ್ ಇದೆ. ಮುಂದಿನ ಜೀವನ ನಿಮ್ಮ ಜೊತೆ ಕಳಿಬೇಕು ಅನ್ನೋದಿದೆ. ಹಾಗೆ ಇದೊಂದು ಡಿವೈನ್ ಕನೆಕ್ಷನ್ ಅಂತ ಅನ್ನಿಸ್ತಾ ಇದೆ. ಇಬ್ಬರೂ ಭೇಟಿಯಾಗಿದ್ದೀರಾ, ಇಬ್ಬರಲ್ಲೂ ಆತ್ಮೀಯತೆ ಬೆಳೆದಿದೆ, ಅಟ್ಯಾಚ್ಮೆಂಟ್ ಇದೆ. ಮುಂದಿನ ಜೀವನದ ಬಗ್ಗೆ ಏನೋ ಬ್ಲಾಕೇಜಸ್ ಇದೆ, ಅದಕ್ಕೋಸ್ಕರ ಕಾಯ್ತಾ ಇದ್ದೀರಾ ಅನ್ನೋದಿದೆ. ಅವರು ನಿಮ್ಮ ಜೊತೆ ರಿಯೂನಿಯನ್ ಬೇಕು, ಫೈನಲ್ ಡಿಸಿಷನ್ ತಗೋಬೇಕು ಅಂತ ಅಂದ್ಕೊಂಡಿದ್ದಾರೆ. ಇದಕ್ಕೆ ಮುಂದೆ ಏನಿದೆ ನೋಡೋಣ. ಕಿಂಗ್ ಆಫ್ ಸಾರ್ಟ್ಸ್ ಬರ್ತಾ ಇದೆ, ಹಾಗೆ 7 ಆಫ್ ಸಾರ್ಟ್ಸ್, ಮತ್ತೊಂದು 9 ಆಫ್ ವ್ಯಾಂಡ್ಸ್. ಇಲ್ಲೊಂದು ಕಿಂಗ್ ಆಫ್ ವ್ಯಾಂಡ್ಸ್ ಇದೆ, ಮತ್ತೊಂದು ಹರ್ಮಿಟ್ ಕಾರ್ಡ್ ಬರ್ತಾ ಇದೆ. ಇಲ್ಲೊಂದು ಎಂಪರರ್ ಇದೆ. ನಿಮ್ಮ ಈಗಿನ ಪರಿಸ್ಥಿತಿ ನೋಡಿದಾಗ ಇಬ್ಬರಲ್ಲೂ ಸ್ಪೇಸ್ ಇದೆ ಅನ್ನೋದು ಬರ್ತಾ ಇದೆ. ಕೆಲವರಲ್ಲಿ ಹೆಚ್ಚಿನ ಮಾತುಕತೆಗಳಿಲ್ಲ, ನೀವು ಸೈಲೆಂಟ್ ಆಗಿರೋದ್ರಿಂದ ಅವ್ರಿಗೆ ಮನಸ್ಸಲ್ಲಿ ಬೇಜಾರಿದೆ. ಈ ಕನೆಕ್ಷನ್ನ ಮುಂದುವರಿಸಬೇಕು, ಇಲ್ಲೊಂದು ಯೂನಿಯನ್ ಬೇಕು ಅನ್ನೋದು ಅವರ ಆಸೆ ಆಗಿದೆ. ಆದರೆ ಇಲ್ಲಿ ಅಡೆತಡೆಗಳಿದೆ, ಪರಿಸ್ಥಿತಿಗಳು ಅಷ್ಟೊಂದು ಸುಲಭವಾಗಿಲ್ಲ. ಎಷ್ಟೋ ಸರಿ ಅವರು ನಿಮ್ಮಿಂದ ಹೇಳ್ದೆ ಕೇಳದೆ ದೂರ ಆಗಿದ್ದಾರೆ. ಹೆಚ್ಚು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ರು, ಆಗಾಗ ಸಿಟ್ಟು ಮಾಡ್ಕೋತಾ ಇದ್ರು. ಆದರೆ ಇಲ್ಲೊಂದು ಹಮಿಟ್ ಬಂದಿದೆ, ಇದರಿಂದ ಇಬ್ರಿಗೂ ಬೇಜಾರಿದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲಿಂದ ಏನು ಮೆಸೇಜ್ ಬರುತ್ತೆ.
ಇಲ್ಲೊಂದು ರೀಬರ್ತ್ ಬರ್ತದೆ ನೋಡಿ, ಹಾಗೆ ಚೇಂಜ್ ಇದೆ, ಮತ್ತೊಂದು ಗಿಲ್ಟ್ ಫೀಲ್ ಆಗ್ತಾ ಇದೆ, ಇಲ್ಲೊಂದು ಹೀಲಿಂಗ್ ಇದೆ, ಮತ್ತೊಂದು ಕಂಟ್ರೋಲ್, ಹಾಗೆ ಪೇಷನ್ಸ್ ಬರ್ತಾ ಇದೆ. ಯೂನಿವರ್ಸಿಂದ ನಿಮಗೆ ಪೇಷನ್ಸ್ನ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ. ಸಮಯ ಬಂದಾಗ ತಾನಾಗಿ ಎಲ್ಲ ಕೆಲಸಗಳಾಗುತ್ತೆ, ಆದರೆ ಅಲ್ಲೊಂದು ಅದೃಷ್ಟ ಇರಬೇಕು ಅನ್ನೋದಿದೆ. ಇಲ್ಲೊಂದು ರೀಬರ್ತ್ ಇದೆ, ನಿಮ್ಮ ಜೀವನದಲ್ಲಿ ಚೇಂಜಸ್ ಇದೆ. ಯಾವುದೋ ವಿಷಯಗಳಿಗೆ ಗಿಲ್ಟ್ ಫೀಲ್ ಆಗ್ತಿದೆ, ಹೌದು, ಆದರೆ ಗ್ರ್ಯಾಜುಯಲ್ ಆಗಿ ಅದೆಲ್ಲ ಹೀಲ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಆದಷ್ಟು ನಿಮ್ಮ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು, ಪೇಷನ್ಸ್ನ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ. ಎಷ್ಟೋ ಸಾರಿ ನಮ್ಮ ಕೆಲಸಗಳು ಪೋಸ್ಟ್ಪೋನ್ ಆಗುತ್ತೆ, ಅಲ್ಲಿ ನಿರಾಸೆ ಇರುತ್ತೆ, ಅದೆಲ್ಲ ಯೂನಿವರ್ಸ್ಗೆ ಸರೆಂಡರ್ ಮಾಡಬೇಕು ಅನ್ನೋದಿದೆ ಇಲ್ಲಿ. ಮುಂದೆ ನಿಮಗೆ ಒಂದು ಹೊಸ ಜೀವನ ಇದೆ, ಮುಂದೆ ಈ ಬ್ಲಾಕೇಜಸ್ ಎಲ್ಲ ಗ್ರ್ಯಾಜುಯಲ್ ಆಗಿ ಕಡಿಮೆ ಆಗುತ್ತೆ, ಒಂದು ನ್ಯೂ ಬಿಗಿನಿಂಗ್ ಇದೆ ಅನ್ನೋದು ಬರ್ತಾ ಇದೆ ಇಲ್ಲಿ. ಆದರೆ ಎಲ್ಲದಕ್ಕೂ ಸಮಯ ಅಂತ ಇರುತ್ತೆ ಅಲ್ವಾ, ಅದಕ್ಕೆ ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಏಂಜಲ್ಸಿಂದ ನಿಮ್ಗೆ ಏನು ಬರುತ್ತೆ ನೋಡೋಣ, ಏನು ಮೆಸೇಜ್ ಕೊಡ್ತಾರೆ ಏಂಜಲ್ಸ್. ಡೆಸ್ಟಿನಿ ಬರ್ತಾ ಇದೆ ನೋಡಿ, ಮತ್ತೊಂದು ಅಡ್ವರ್ಸಿಟಿ, ಹಾಗೆ ಗ್ರ್ಯಾಟಿಟ್ಯೂಡ್. ಬಾಟಮ್ನಲ್ಲಿ ಏನಿದೆ ನೋಡೋಣ, ಇಲ್ಲೊಂದು ಹ್ಯೂಮರ್ ಬರ್ತಾ ಇದೆ. ಲವ್ ಲೈಟನ್ ಯುವರ್ ಹಾರ್ಟ್, ಲೆಟ್ ನಥಿಂಗ್ ಸ್ಟೀಲ್ ಯುವರ್ ಹ್ಯಾಪಿನೆಸ್ ಅನ್ನೋದು ಬರ್ತಾ ಇದೆ. ಆದ್ದರಿಂದ ಬಿ ಹ್ಯಾಪಿ ಅನ್ನೋದು ಬರ್ತಾ ಇದೆ. ಡೆಸ್ಟಿನಿ, ಕೆಲವು ಸರಿ ಅದೃಷ್ಟದಲ್ಲಿ ಏನಿರುತ್ತೋ ಅದಾಗುತ್ತೆ, ಅದಕ್ಕೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಯೂನಿವರ್ಸ್ಗೆ ಸರೆಂಡರ್ ಆಗಿ ಅಂತ ಹೇಳಿದೆ. ಲೈಫಲ್ಲಿ ಕೆಲವು ಚಾಲೆಂಜಸ್ ಇರುತ್ತೆ, ಕೆಲವು ಪಾಠಗಳನ್ನ ಕಲಿಬೇಕಾಗತ್ತೆ. ನಾವು ನಿಮ್ಮ ಪ್ರೀತಿನ ಟೆಸ್ಟ್ ಮಾಡೋಕ್ಕೋಸ್ಕರ ದೇವರು ಕೆಲವು ಚಾಲೆಂಜಸ್ನ ಕೊಟ್ಟಿರಬಹುದು, ನೀವು ಅದನ್ನೆಲ್ಲ ತಾಳ್ಕೋಬೇಕಾಗತ್ತೆ. ಪೇಷನ್ಸ್ನ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ. ಫೈನಲಿ ಆ ದೇವ್ರಿಗೆ ಗ್ರ್ಯಾಟಿಟ್ಯೂಡ್ ಹೇಳ್ತೀರಾ ಅನ್ನೋದು ಬಂದಿದೆ. ಆದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ, ಅದರಿಂದ ನಿಮ್ಮ ಲೈಫಲ್ಲಿ ಇನ್ನೂ ಹೆಚ್ಚು ಒಳ್ಳೆಯದಾಗುತ್ತೆ ಅನ್ನೋದು ಇಲ್ಲಿ ಬರ್ತಾ ಇದೆ. ಆದ್ದರಿಂದ ಬಿ ಗ್ರೇಟ್ಫುಲ್ ಟು ಗಾಡ್. ಕಷ್ಟಗಳು ಬರುತ್ತೆ, ಹಾಗೆ ಅದನ್ನು ಸಹಿಸೋ ಶಕ್ತಿನೂ ದೇವರು ಕೊಡ್ತಾರೆ. ಮುಂದೆ ಎಲ್ಲ ಸರಿಯಾಗುತ್ತೆ ಅನ್ನೋದು ಇಲ್ಲಿ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Be happy always.